SIR ಪ್ರಕ್ರಿಯೆ ಬಗ್ಗೆ ನಿಮ್ಮ ಮಾತುಗಳು, ಜೊತೆಗೆ ಈ ಪ್ರತಿ ಸಲ ಚುನಾವಣೆ ಸಂದರ್ಭದಲ್ಲೂ ಈ ವೋಟ್ ಗೆದ್ದವಾಗ ಒಂಥರ ವೋಟ್ ಸೋತಾಗ ಅನ್ನೋ ಥರ ಮಾತುಗಳು ಎರಡೂ ಪಕ್ಷದಲ್ಲೂ ಬರುವಂಥದ್ದನ್ನು ನಾವು ಬೇಕಾದ ಸಲ ನೋಡಿದ್ದೀವಿ. ಏನು ಹೇಳ್ತೀರಿ? ನೋಡಿ, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಏನು ನಡೀತಾ ಇದೆ, ಇದೊಂದು ಕಾನ್ಸ್ಟಿಟ್ಯೂಷನಲ್ ಸೆಟಪ್, ಇದು ಸೊ ಪ್ರಕ್ರಿಯೆ ಇದು, ಆಯಿತಾ. ಸೊ ನಾವಿದನ್ನು ಸ್ವಾಗತಿಸ್ತೇವೆ. ಮತ್ತು ಇನ್ನೊಂದೇನೆಂದರೆ, ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬದುಕ್ತಿರುವಂತಹ ಮತ್ತು ಅವರ ತಂದೆ ತಾಯಿಗಳು ಈ ದೇಶದವರೇ ಆಗಿರುವಂತಹ ನಾಗರಿಕರು ಯಾರಿದ್ದಾರೆ ಭಾರತದಲ್ಲಿ, ಭಾರತೀಯರಿಗೆ ಮಾತ್ರ ಈ ನೆಲದ ಕಾನೂನಿನ ಅನ್ವಯ ಯಾವ ಯಾವ ಯೋಜನೆಗಳಿದೆ, ಕಲ್ಯಾಣ ಯೋಜನೆಗಳು ಅವರಿಗೆ ತಲುಪಬೇಕು. ಅದರ ಫಲಾನುಭವಿಗಳು ಭಾರತೀಯರಾಗಿರಬೇಕು. ಭಾರತೀಯರ ಹೆಸರಲ್ಲಿ ಫೇಕ್ ವೋಟರ್ಸ್ ಬಂದು, ಆಯಿತಾ, ಅವರು ಭಾರತೀಯರು, ನಾವು ಭಾರತೀಯರು ಅಂತಂದ್ಬಿಟ್ಟು ಫೇಕ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಸರ್ಕಾರದ ಎಲ್ಲ ಯೋಜನೆಗಳಲ್ಲಿ ಅವರು ಫಲಾನುಭವಿಗಳಾಗಿ ಆ್ಯಕ್ಚುಯಲ್ ಸಿಟಿಸನ್ಸ್ ಯಾರಿದ್ದಾರೆ, ನಾಗರಿಕರಿದ್ದಾರೆ, ಅವರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಆಯಿತಾ. ಈಗ ಈ SIR ಅನ್ನೋ ಪ್ರಕ್ರಿಯೆಯಿಂದ ಇಂತಹ ಕಳ್ಳ ಬೋಗಸ್ ವೋಟರ್ಸ್ ಯಾರಿರ್ತಾರೆ, ಮತದಾರರು, ಅವ್ರು ಎಲ್ಲರೂ ಫಿಲ್ಟರ್ ಆಗುವಂಥದ್ದು. ಅಂಡ್ ಅಷ್ಟೇ ನೀಟಾಗಿ ಇದು ನಡೀತಾ ಇರೋವಂಥದ್ದು, ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ನೀಟಾಗಿ ನಡೀತಾ ಇರೋವಂಥದ್ದು. ಇಷ್ಟು ವರ್ಷ ನೀವು ಹೇಳ್ದಂಗೆ ಯಾರು ಸತ್ತಿದಾರೋ ಅವ್ರನ್ನ ಇನ್ನ ಡಿಲೀಟೇ ಮಾಡಿಲ್ಲ. ಯಾರು ಇವಾಗ ಯುವ ಮತದಾರರು, ಫಸ್ಟ್ ಟೈಮ್ ವೋಟರ್ಸ್, ಯೂತ್ ಯಾರಿದ್ದಾರೆ ಅವ್ರನ್ನ ಆ್ಯಡ್ ಮಾಡೋವಂಥದ್ದಿದೆ. ಸೊ ನಮಗೆ ಕಾನೂನು ಬಾಹಿರವಾಗಿ, ಈ ನೆಲದ ಕಾನೂನಿಗೆ ಬಾಹಿರವಾಗಿ ಯಾರಿದ್ದಾರೆ, ಡಿಲೀಟ್ ದೆಮ್, ಆಯಿತಾ. ಫಸ್ಟ್ ಸ್ಟೆಪ್ ಏನು, ಡಿಲೀಟ್. ಫಸ್ಟ್ ಡಿಟೆಕ್ಟ್ ಮಾಡಬೇಕು, ಅದನ್ನ SIR ಮಾಡುತ್ತೆ. ಮಾಡಿದ ಪರಿಷ್ಕರಣೆಯಲ್ಲಿ 00 ಅಡ್ರೆಸ್ ಹ್ಯಾಂಗ್ ಬರೀತು ಎಲೆಕ್ಷನ್ ಕಮಿಷನ್. 00 ಅಡ್ರೆಸ್ ಅಂದ್ರೆ ಏನು? ವಾಟ್ ಇಸ್ 0 ಅಡ್ರೆಸ್ ಅಂದ್ರೆ ಅಡ್ರೆಸ್ಸೇ ಇಲ್ಲ, ಮತ್ತೆ ಏನು ವೆರಿಫೈ ಮಾಡಿ? ಆಮೇಲೆ ಯಾವ್ದೋ ಬ್ರೆಜಿಲಿಯನ್ ಮಾಡೆಲ್ ಒಬ್ಬರು ಒಂದು 25-30 ವೋಟರ್ ಐಡಿ ಕರೆಕ್ಟ್ ಅಲ್ಲ. ಹೌದು, ಇದೆಲ್ಲ ತುಂಬಾನೇ ಇದೆ. ಈ ಹಿಂದೆ ಲಾಸ್ಟ್ SIR ನಡೆದಾಗ ಮನಮೋಹನ್ ಸಿಂಗ್ ಅವರೇ ಪ್ರಧಾನಮಂತ್ರಿಗಳಾಗಿದ್ದು. ಲಾಸ್ಟ್ SIR ನಡೆದಾಗ ದೇಶದಲ್ಲಿ ಕಾಂಗ್ರೆಸ್ UPA ಇತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ರು, ಆಯ್ತಾ. ಖಂಡಿತ ಇಲ್ಲ ಸರ್. 2004 ಸರ್ಕಾರ ಹೇಳ್ತಿರೋದು ತಪ್ಪ ನಿಮಗೆ, ಸರ್ಕಾರದ 2004 ಅಲ್ಲಿ ಮಾಡಿರೋ ಏನ್ ಸಮಸ್ಯೆ ಅಂದ್ರೆ ಸಿಂಧೂರ್ ಅದೇನೆ, ಈ ಪರಿಷ್ಕರಣೆ ಆಗ್ಬೇಕು, ಪರಿಷ್ಕರಣೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದೇ ಇವತ್ತಿನ ಒಂದು ಪ್ರಶ್ನೆ ಮತ್ತು ಚರ್ಚೆ ಕೂಡ. ಅದು ಕಾಂಗ್ರೆಸ್ ಹೇಳಲಿ ಅಥವಾ ಅದನ್ನ BJP ಮಾಡೋದು ಕೂಡ, ಎನಿಬಡಿ ಹೂಎವರ್ ಇಸ್ ಡೂಯಿಂಗ್ ಇಟ್, ದೇ ಮಸ್ಟ್ ಫೋಕಸ್ ಆನ್ ಡೂಯಿಂಗ್ ಇಟ್ ರೈಟ್ಲಿ. ಈಗ ಒಂದೇ ಒಂದು ವಿಳಾಸದಲ್ಲಿ 60, 80, 100 ಪಾಸಿಬಲ್ ಕರೆಕ್ಟ್ ಆಗಿ ನಡೀತಾ ಇರೋದಕ್ಕೇನೆ ಕಾಂಗ್ರೆಸ್ TMC ಇಷ್ಟು ಬೊಬ್ಬೆ ಹೊಡಿತಾ ಇರೋದು. ಯಾಕೆ ಸುಪ್ರೀಂ ಕೋರ್ಟ್ ಹೋಗಿ ತಾವೇ ವಾದ ಮಾಡ್ತಾರೆ? ಮಮತಾ ಮುಖರ್ಜಿ ದೇಶದ ಪರವಾಗಿ ಯಾವತ್ತಾದ್ರೂ ಹೋಗಿದಾರ? ಅವರ ಪ್ರಶ್ನೆಗಳಿಗೆ ಉತ್ತರ ಬೇಕು ನಮಗೆ. ನಿರ್ದಿಷ್ಟವಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು 00 ಅಡ್ರೆಸ್ ಅಲ್ಲಿ 100 ವೋಟರ್ ಐಡಿಗಳು ಹೇಗೆ ಬಂದವು? 00 ಅಡ್ರೆಸ್ ಅಂದ್ರೆ ಏನು? ಅದರ ಅರ್ಥ ಅಡ್ರೆಸ್ ಇಲ್ಲದವ್ರಿಗೆ ನೀವು ವೋಟರ್ ಐಡಿ ಕೊಟ್ಟಿದ್ದೀರಿ, ಅದಂಗಾಯ್ತು. ನಾವು ಕೊಟ್ಟಿರುವಂತದ್ದಲ್ಲ ಸರ್, ಇದು ಸರ್ಕಾರಗಳು ಯಾವ್ದಿದೆ ಇವತ್ತು ನಾವು ಕ್ಲೀನ್ ಅಪ್ ಮಾಡ್ತಾ ಇದೀವಿ ಸರ್. ಈಗ 2014ರಲ್ಲಿ ನೀವಿದ್ದಾಗ, ನಾವು ಬಂದಿದ್ದು ಜೂನಿಗೆ, ನೀವಿದ್ದಾಗ ಈ ಪ್ರಕ್ರಿಯೆನ ಏನಕ್ಕೆ ನೀವು ಚಾಲು ಮಾಡ್ಲಿಲ್ಲ? ನಿಮಗೆ ಇಷ್ಟ ಇಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದಕ್ಕೆ ಒಪ್ಕೊಂಡಿದ್ದೀರಿ. 11 ವರ್ಷದಿಂದ ಯಾರಿದಾರ್ರಿ ಆಡಳಿತದಲ್ಲಿ? ಅದಕ್ಕೇನೆ 11 ವರ್ಷದಿಂದ ಯಾಕೆ ಮಾಡ್ಲಿಲ್ಲ? ಒಂದು ಕಡೆಯಿಂದ ಅಶ್ವಿನಿ ಅವರೇ, ನೀವ್ ಏನ್ ಹೇಳಿ, ಒಂದು ಕಡೆಯಿಂದ ನಡೆಯುತ್ತೆ ನೋಡಿ. ಸುಮ್ನಿರಿ, ನಿಮಗೆ ಯಾವ ನೈತಿಕತೆನೂ ಇಲ್ಲ ಮಾತಾಡೋಕೆ. ನಮಗೆ ಯಾಕೆ ನೈತಿಕತೆ ಇಲ್ಲ? ಟುಡೇ ನೀವಿಬ್ರು ಏನ್ ಮಾಡ್ತಿದ್ದೀರಾ ಅಂದ್ರೆ, ಅಲ್ಲ ನನಗೆ ತಪ್ಪನ್ನ ಮುಚ್ಕೊಂಡು ಇನ್ನೊಬ್ರು ಪ್ಲೀಸ್ ತಪ್ಪು ಖಂಡಿತವಾಗ್ಲೂ ಇದೆ. ತಪ್ಪಾಗಿರೋ
ಮಾಡ್ತಾ ಇದೀವಿ, ಖಂಡಿತವಾಗ್ಲೂ ತೆಗಿತಾ ತಪ್ಪಿದೆ. ಇದೀವಿ. ಖಂಡಿತವಾಗ್ಲೂ ಇವಾಗ ಸೆನ್ಸಸ್ ನೀವು ಆಗ್ಲಿಲ್ಲ. ಮಾಡಿದ್ದು- ಇವಾಗ 2020-21ರಲ್ಲಿ ಸೆನ್ಸಸ್ ಆಗ್ಬೇಕಿತ್ತು, ಕೋವಿಡ್ ಇತ್ತು, ಅವಾಗ ಸೆನ್ಸಸ್ ಆಗ್ಲಿಲ್ಲ. ಅದಕ್ಕೆ ಇವಾಗ ಒಂದ್ ನಿಮಿಷ 2021 ಅಲ್ಲಿ ಎಲ್ಲ We are now in 26. ಸೆನ್ಸಸ್ಗೂ ವೋಟರ್ ರಿವಿಷನ್ ಸಂಬಂಧ ಏನ್ ಸಂಬಂಧ ಇದೆ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಸೆನ್ಸಸ್ ಅಂಡ್ ರಿವಿಷನ್? 3 ಟರ್ಮ್ಸ್ ಆಯ್ತು ನಾವ್ ಇನ್ನ ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅಲ್ಲ, ನಡೆಯುವಂತದ್ದು ಆ ಟೈಮ್ ಅಲ್ಲಿ. ಅಲ್ಲ, ನಿಮ್ದು election commission ವಾಟ್ ಇಸ್ ದಿಸ್? ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಸೆನ್ಸಸ್ಗೂ ನೀವು ರಿವಿಷನ್ಗೂ ಸಂಬಂಧ ಸಂಬಂಧನೇ ಏನು? ಇಲ್ಲ. ಏನೇನು ಸಂಬಂಧ ಸರ್, ಇದೆ? ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್. ಸೊ ಇದು ಆಲ್ಸೋ ಎಲೆಕ್ಷನ್ ಕಮಿಷನ್ ಒಂದು ಪ್ರೊಸೀಜರ್. ನಾನು ಮಾತಾಡ್ಲೇಬೇಡ್ವಾ? ಖಂಡಿತ ಮಾತಾಡಿ. ಅದನ್ನ ಹೇಳ್ತಾ ಇದ್ದೇನೆ. ಸೆನ್ಸಸ್ ಮಾಡೋದು ಸೆನ್ಸಸ್ ಸಪರೇಟ್ ಇಲ್ಲ, ಬೇರೆ ಇಲಾಖೆ ಇರ್ತದೆ. ಎಲೆಕ್ಷನ್ ಕಮಿಷನ್ ವೋಟರ್ ರಿವಿಷನ್ ಮಾಡಿ ಲಿಸ್ಟ್ ರಿವಿಷನ್ ಮಾಡ್ತದೆ. ವೋಟರ್ ಲಿಸ್ಟ್ ರಿವಿಷನ್ ಮಾಡುವಾಗ ಸೆನ್ಸಸ್ ಆಗಿಲ್ಲ ಅಂತ ಮುಂದಕ್ಕೆ ಹಾಕೋದಿಲ್ಲ ಎಲೆಕ್ಷನ್ ಕಮಿಷನ್. ದಾಖಲೆ ವೇಟ್ ಅದನ್ನ ಕಾಲಾನುಕಾಲವಾಗಿ ಎಲೆಕ್ಷನ್ ಕಮಿಷನ್ ಮಾಡ್ತಾ ಹೋಗ್ತದೆ. ನೀವು ಮೊನ್ನೆ ಮಾಡಿದ ಎಲೆಕ್ಷನ್ ಲಿಸ್ಟ್ ವೋಟರ್ ಲಿಸ್ಟ್ ರಿವಿಷನ್ ಅಲ್ಲಿನೇ ಕಾಂಗ್ರೆಸ್ ಸರ್ಕಾರ ನೀವು ಮಾಡಿದ ರಿವಿಷನ್ ಅಲ್ಲಿ ನೀವು 00 ಅಡ್ರೆಸ್ ಇರುವಂತ 106 ವೋಟರ್ ಐಡಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಇಂದ. ಆಮೇಲೆ ಒಂದೇ ಒಬ್ಬ ಬ್ರೆಜಿಲಿಯನ್ ಮಾಡೆಲ್ ಒಂದು 20-30 ವೋಟರ್ ಐಡಿ ಅವಳ ಫೋಟೋ ಇದೆ. ಇಂಡಿಯಾದ ಮಹಿಳೆ ಕೂಡ ಅಲ್ಲ. ಆ ಮಹಿಳೆಯ ಮುಖಕ್ಕೂ ಆ ಅಡ್ರೆಸ್ಗೂ ಸಂಬಂಧನೇ ಇಲ್ಲ. ಹೀಗಿರುವಾಗ ಹೀಗೆಲ್ಲ ಆಗಿದೆ. ತೆಗೆದಾಕಿರೋದಲ್ಲ, ಆಮೇಲೆ ನಾವು ತೆಗೆದಾಕಿದ್ದಲ್ರಿ, ಅದು ನೀವು ಇಟ್ಟಿರೋದು ತೆಗೆದಾಕಿದ್ದಲ್ಲ. ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು? ಅಷ್ಟು ಜನ ಅಶ್ವಿನಿ ಅವರೇ, ಒಂದ್ ನಿಮಿಷ. ನೀವು ಬಸವರಾಜ್ ಸರ್ ಅವರ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇ ಇಲ್ಲ. ಹೇಳಿ ಏನ್ ಕೊಡ್ಬೇಕು? ಅವ್ರು ಹೇಳಿದ್ರು, ಅಲ್ಲ, ಅವ್ರು ಪ್ರಶ್ನೆ ಕೇಳಿದ್ರು. ಅದು ಕಾಂಗ್ರೆಸ್ ಇದ್ದಾಗ ಆಗಿರೋದಲ್ಲ, ನೀವು ತೆಗೆದು ಹಾಕಿರೋದಲ್ಲ, ಅದ ಫೈನ್ ಮಾಡಿರೋದಕ್ಕೆ ಸಿಕ್ಕಿದ್ದು. ಅದು ಅದು ಆದಮೇಲೆ ಸೃಷ್ಟಿಯಾದಂತ ದಾಖಲೆ ಅದು. ಅದು ಸಿಕ್ಕಿರೋದು, ಅದಾಗಿರೋದು ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುವಾಗ್ಲೇನೆ. ಅದನ್ನ ಹೆಂಗ್ ತೆಗ್ದು ಹಾಕೋದು ಇಟ್ ಇಸ್ ಡಿಫ್ರೆಂಟ್. ಬಟ್ ಕೊಟ್ಟಿದ್ದು ಹೆಂಗೆ? ಇವಾಗ ಸಿಕ್ಕಿದೆ, ಹಿಡ್ದಾಕಿದ್ದೀರಾ, ತೆಗ್ದಿದ್ದೀರಾ, ದಟ್ ಇಸ್ ಡಿಫ್ರೆಂಟ್. ಬಟ್ ಹೆಂಗ್ ಕೊಟ್ರಿ? 00 ಅಡ್ರೆಸ್ ಹೆಂಗ್ ಕೊಟ್ರಿ? ಹೆಂಗ್ ಕೊಡಕ್ಕಾಯ್ತು ಅದು? ಸರ್, ಅಲ್ಲಿ ಯಾರ ಸರ್ಕಾರ ಇರ್ತಾರೆ, ಅಲ್ಲಿ ಯಾರು ಕೊಟ್ಟಿದ್ದಾರೆ ಅವ್ರಿಗೆ? ರಾಜ್ಯದಲ್ಲಿ ಒಂದ್ ಸಿಸ್ಟಮ್ ಇರುತ್ತಲ್ವಾ? ಯಾವ ರಾಜ್ಯದಲ್ಲಿ 000 ಸಿಸ್ಟಮ್ ಇದೆ? ಯಾವ ರಾಜ್ಯದಲ್ಲಿ ಅಲ್ಲ, ಎಲ್ಲಿ ಕಾಂಗ್ರೆಸ್ ಅವ್ರು ಏನ್ ಬೇಕಿದ್ರು ಮಾಡ್ತಾರೆ ಮೇಡಮ್. ಅಲ್ಲ, ನಾವು ಈ ತರ ಡಿಫೆಂಡ್ ಮಾಡ್ಕೋಬೇಡಿ. ಡೋಂಟ್ ಡಿಫೆಂಡ್ ಲೈಕ್ ದಿಸ್. ನೋ, ಇಟ್ ಡಸಂಟ್ ಸೂಟ್ ಫಾರ್ ಯು. How can we do that? You have How done can it. we cheat the nation We like have that? done it. No, sir. You have We done haven't it. done it. ಏನಿದೆ ಅದನ್ನ ನಾವು ರೆಕ್ಟಿಫೈ ಮಾಡಿ ನಾವು ಯಾವ್ದು rectify ಮಾಡಿಲ್ಲ? You have done it. ಸರ್, ಯಾವ್ದು ನೀವು ಮಾಡಿಲ್ಲ? ರೆಕ್ಟಿಫೈ ಮಾಡಿಲ್ಲ ಅಶ್ವಿನಿ ಅಂತ ಅವರೇ, ಏನು ಹೇಳಬೇಡಿ. ಈ ತರ ಡಿಫೆಂಡ್ ಮಾಡ್ಕೋಬೇಡಿ, ಬಿಕಾಸ್ ಇಟ್ ಹಸ್ ಬೀನ್ ಡನ್. ನೋ. ಯಾಕೆ ಈ ತರ ಹೇಳ್ತಾ ಇದ್ದೀರಿ ನೀವು? ಯಾಕೆ ಈ ತರ ನಾನೇ ಇರೋದನ್ನ ಹೇಳ್ಬೇಕು? SIR ನ ವಿರೋಧ ಮಾಡ್ತಾ ಇರೋರು ಯಾರು? ಅಲ್ಲ, SIR ವಿರೋಧ ಅಲ್ಲ ಮೇಡಮ್. ನೀವು ಅದನ್ನೇ ಅಲ್ಲ ರೀ ಅಶ್ವಿನಿ ಅವರೇ, ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಕೇಳಿಸ್ಕೊಳ್ಳಿ. SIR ಅನ್ನ ನಾನು ಕಾಂಗ್ರೆಸ್ ಹೋಗ್ತಾರೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ನಾನಂತೂ SIR ಅನ್ನ ಮಾಡಬೇಡಿ ಅಂತ ಎಂದೂ ನಾನು ಮಾತಾಡೋದಿಲ್ಲ. ಯಾರು ಹೇಳ್ತಾ ಇಲ್ಲ. ಬಹುಶಃ ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇಲ್ಲ. ಹೇಳ್ತಾ ಇರೋದು ತಪ್ಪು ಮಾಡ್ತಿದ್ದೀರಿ. ಮತ್ತೆ ಏನ್ ಹೇಳ್ತಾ ಇದ್ದೇನೆ, SIR ಮಾಡಿ, ಸರಿಯಾಗಿ ಮಾಡಿ, ತಪ್ಪಾಗಿ ಮಾಡ್ತಿದ್ದೀರಿ. ಈ ತರ 00 ಅಡ್ರೆಸ್ ಅಲ್ಲಿ ಕೊಡ್ತಾ ಇದ್ದೀರಿ. ಒಂದೇ ಒಂದು ಫೋಟೋ ಇಟ್ಕೊಂಡು 10 ಐಡಿಗಳನ್ನ ಕೊಡ್ತಾ ಇದ್ದೀರಿ. ಇದಕ್ಕೋಸ್ಕರ SIR ಪ್ರಕ್ರಿಯೆ ಸಂಶಯಾಸ್ಪದ ಅಂತ ಹೇಳ್ತಾ ಇದೆ. ಖಂಡಿತ ಸಂಶಯ ಏನು ಬೇಡ ಸರ್. ಇಟ್ ವಿಲ್ ಬಿ ರೆಕ್ಟಿಫೈಡ್ ಅಂಡ್ ಟೇಕನ್ ಕೇರ್ ಆಫ್. ಆ ತರ ಏನಾದ್ರೂ ಇತ್ತು ಅಂತಂದ್ರೆ ಯಾವುದೇ ರೀತಿ ಅನಗತ್ಯವಾಗಿ ಭಯ ಪಡುವಂತದ್ದಿಲ್ಲ. ಎವ್ರಿಥಿಂಗ್ ಇಸ್ ಟೆಕ್ನಿಕಲಿ ಹ್ಯಾಪನಿಂಗ್. ಇರ್ಷದ್ ಅವರೇ, ನಿಮ್ಮ ಲಾಸ್ಟ್ ಫ್ಯೂ ವರ್ಡ್ಸ್. ಅಲ್ಲ, ಈಗ ವಿಶೇಷ ತೀವ್ರ ಪರಿಷ್ಕರಣೆ ಏನು SIR ನಡೀತಾ ಇದೆ, ಅದು ಪಾರದರ್ಶಕವಾಗಿ ನಿಖರ ಮಾಹಿತಿ ಆಧಾರದ ಮೇಲೆ ನಡಿಬೇಕಂತ ನಾವು ಹೇಳ್ತಾ ಇರೋದು ಮೊದಲಿಂದನೂ ಹೇಳ್ತಾ ಇದ್ದೀವಿ. ಆದರೆ ನಾವು ಬಿಹಾರ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ನಡೆದಂಥ ಘಟನೆಗಳು ನೋಡಿದರೆ ನಮಗೆ ಸಂಶಯ ಬರ್ತಾ ಇದೆ. ಆ BLOಗಳ ಮೇಲೆ ಅವ್ರು ಹಾಕಿರುವಂಥ ಒತ್ತಡ, ಅವರು ಕಾರ್ಡಿಯಾಕ್ ಅರೆಸ್ಟ್ದಿಂದ ಒಂದು ಸ್ವಲ್ಪ ಜನ ಸುಸೈಡ್ ಮಾಡಿ ಸುಮಾರು 60-70 BLOಗಳು ಇವತ್ತು ಸತ್ತೋಗಿದ್ದಾರೆ. 1952ರಿಂದ ನಾವು ಸುಮಾರು SIRಗಳನ್ನು ನೋಡಿದ್ದೀವಿ. ಆದ್ರೆ ಇಂಥ ಘಟನೆಗಳು ಇಲೆಕ್ಷನ್ ಕಮಿಷನ್ ಅವರು ಪಕ್ಷಕ್ಕೆ ಪೂರಕವಾಗಿ
ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಮೋದಿ ಸರ್ಕಾರ ದೇವಲೋಕದಿಂದ ಏನು ಬಂದಿಲ್ಲ. ಎಲ್ಲನೂ 100% ಸರಿಯಾಗಿ ಮಾಡ್ತಾ ಇದ್ದೀವಿ, ಎಲ್ಲನೂ ನಾವು 100ಕ್ಕೆ 100 ಕರೆಕ್ಟಾಗಿ ಕೊಟ್ಟಿದ್ದೀವಿ ಅನ್ನೋ ಥರ ಖಂಡಿತವಾಗ್ಲೂ ಏನೂ ಇಲ್ಲ. ಮೋದಿ ಸರ್ಕಾರದಲ್ಲೂ ಬೇಕಾದಷ್ಟು ಲೂಪ್ ಹೋಲ್ಗಳಿದ್ದಾವೆ, ಅವರು ತಪ್ಪು ಮಾಡಿದ್ದಾರೆ, ಎಡವಿದ್ದಾರೆ, ಎಲ್ಲವೂ ಆಗಿದೆ. ಹಂಗಂತ ಯಾವ ಸ್ಟೇಟ್ ಗೌರ್ನಮೆಂಟ್ಸು ಏನು 100% ಕರೆಕ್ಟಾಗಿ ಇದ್ದಾವೆ ಅಂತ ನಾನು ಹೇಳ್ತಿಲ್ಲ. ಆದರೆ ಇಲ್ಲಿ ಚುನಾವಣಾ ಆಯೋಗ ಅಂತ ಏನಿದೆಯಲ್ಲ, ಅದು ರಾಜ್ಯ ಚುನಾವಣಾ ಆಯೋಗ ಇರಲಿ ಅಥವಾ ಕೇಂದ್ರ ಚುನಾವಣಾ ಆಯೋಗ ಇರಲಿ, ಯಾವುದೇ ಸರ್ಕಾರಗಳ ಒತ್ತಡಕ್ಕೆ ಮಣಿಯದೆ ನಿಮ್ಮ ಕೆಲಸವನ್ನು ನೀವು ಚುನಾವಣಾ ಆಯೋಗ ಕರೆಕ್ಟಾಗಿ ಮಾಡಿದರೆ ಮಾತ್ರ ಎಲ್ಲವೂ ಸರಿಯಾಗತ್ತೆ ಹೊರತು ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಒತ್ತಡಕ್ಕೆ, ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಬಿಟ್ಟರೆ ಚುನಾವಣಾ ವ್ಯವಸ್ಥೆಗೆ ಬೆಲೆ ಇರೋದಿಲ್ಲ ಅಂತ ಹೇಳ್ತಾ ಈ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.